ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲವ್ಲಿ ಗರ್ಲ್ ಚಾನಲ್. ಹೆಂಗದಿರಿ ಎಲ್ಲರೂ? ಸೊ ಟುಡೇ ಇವತ್ತು 2ನೇ ಡೋಸ್ ನಾವು ಹೈದ್ರಾಬಾದ್ ಹೊಂಟಿದ್ವಿ ನೋಡ್ರಿ. ಸೊ ರಾಮೋಜಿ ಫಿಲ್ಮ್ ಸಿಟಿ ಅದನ್ನು ಮಿಸ್ ಮಾಡಿದ್ವಿ ಅಂದ್ರೆ ಹೈದ್ರಾಬಾದ್ ಟೂರ್ ಅಲ್ಲ ಅದು ಆ್ಯಕ್ಚುಲಿ. ಸೊ ಹಾಗಾಗಿ ಇವತ್ತು ನಾವು ಹೈದ್ರಾಬಾದ್ ತೋರಿಸೋಣ ಅಂತ, ಬರ್ರಿ ಎಲ್ಲರೂ ನೋಡೋಣ ಅಂತ. ರಾಮೋಜಿ ಫಿಲ್ಮ್ ಸಿಟಿ ನೋಡ್ಬೇಕಂದ್ರೆ ಪ್ಯಾಕೇಜಸ್ ಅವ. 1 ಡೇ ಬೇಕಂದ್ರೆ 1 ಡೇ, 2 ಡೇಸ್ ಬೇಕಂದ್ರೆ 2 ಡೇಸ್. ಸೊ ನಾವು 1 ಡೇ ಪ್ರಿಫರ್ ಮಾಡಿದ್ವಿ, ಯಾಕಂದ್ರೆ ನಮ್ಮ ಕಡೆ ಭಾಳ ಟೂರ್ಸ್ ಇದ್ದಿದ್ದಿಲ್ಲ. ಸೊ 1 ಡೇ ನಾವು ಹೋದ್ವಿ ಆ್ಯಂಡ್ 1800 rupees ಪರ್ ಕಸ್ಟಮರ್ ಅಂತ ಇತ್ತಲ್ಲೇ. ಸೊ ಇದು ನೋಡ್ರಿ ರಾಮೋಜಿ ಫಿಲ್ಮ್ ಸಿಟಿ, ವೆರಿ ಹ್ಯೂಜ್, ಭಾಳ ಅಂದ್ರೆ ಭಾಳ ದೊಡ್ಡದದ. ಇದು ಜಸ್ಟ್ ಎಂಟ್ರೆನ್ಸ್ ಇದೆ. ಸೊ ಇದ್ರ ಒಳಗಡೆ ಹೋದ್ಮೇಲೆ ಆಲ್ಮೋಸ್ಟ್ ಒಂದು 5 ಕಿಲೋಮೀಟರ್ ಮತ್ತು ಒಂದು ಬಸ್ ಹಿಡ್ಕೊಂಡು ಹೋಗ್ಬೇಕಾಗ್ತದೆ. ಸೊ ನಾವು ಇಲ್ಲಿ ಹೋದ್ವಿ. ಆಲ್ಮೋಸ್ಟ್ ನಾವು ಹಿಂದಿನ ದಿವಸ ನಾವು ಟಿಕೆಟ್ ಎಲ್ಲ ತೊಗೊಂಡಿದ್ವಿ. ಹಿಂಗಾಗಿ ನಾವು ಜಸ್ಟ್ ಟಿಕೆಟ್ ಅಷ್ಟಲ್ಲಿ ಕೊಟ್ಟು ಬಡ ಎಂಟ್ರೆನ್ಸ್ ಆಗಿ ಬಡ ಮೂವ್ ಆದ್ವಿ ನೋಡ್ರಿ. ಸೊ ಇಲ್ಲೇ ನೋಡ್ರಿ, ಇದೆಲ್ಲ ರಾಮೋಜಿ ಫಿಲ್ಮ್ ಸಿಟಿ ಒಳಗಡೆ ಈ ಬಸ್ಸಸ್ ಹೋಗ್ತಾವೆ. ಬೇರೆ ನಮ್ದು ಕಾರ್ ವೆಹಿಕಲ್ ಏನು ತೊಗೊಂಡು ಹೋಗಿರ್ತೋ ಅದೆಲ್ಲ ಹಿಂದ್ಗಡೆನೆ ನಿಲ್ಲಿಸ್ತಾರೆ. ಆಮೇಲೆ ಅಲ್ಲಿಂದ 5 ಕಿಲೋಮೀಟರ್ ಒಳಗೆ ಹೋಗ್ಬೇಕು ರಾಮೋಜಿಗೆ ನೋಡ್ಲಿಕ್ಕಂದ. ಸೊ ಆ ಥರ ಅದ. ಆ್ಯಂಡ್ ಇಲ್ಲಿನೂ ಕೂಡ ಇಲ್ಲಿ ಒಳಗಡೆ ರೆಸಿಡೆನ್ಷಿಯಲ್ ಏರಿಯಾ ಅದ, ಸಮ್ ಸ್ಕೂಲ್ಸ್ ಅವ, ಮನಿ ಅವ, ಈ ಥರ ಎಲ್ಲ ನೀವು ನೋಡ್ಬೋದು ಇಲ್ಲೆಲ್ಲ. ಸೊ ರೆಸಿಡೆನ್ಷಿಯಲ್ ಏರಿಯಾ ಅದ. ಆ್ಯಂಡ್ ಇದು ಏನೈತಲ್ಲ ರಾಮೋಜಿ, ಇದು ಎಂಟ್ರೆನ್ಸ್ ನೋಡ್ರಿ. ಇಲ್ಲೇ ಒಳಗಡೆಯಿಂದ ಹೋಗ್ತೀವಿ. ವೆರಿ ಹ್ಯೂಜ್. ಪ್ರತಿ ಒಂದು ಹೆಜ್ಜೆ ಈ ಸಲ ಏನು ಮಾಡ್ಯಾರಂದ್ರೆ, ಪ್ರತಿ ಒಂದು ಹೆಜ್ಜೆಗೂ ಲೈಕ್ ಫಾರ್ ಎಕ್ಸಾಂಪಲ್ 1 ಕಿಲೋಮೀಟರ್ ನಾವು ಬಸ್ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಮತ್ತೊಂದು ಕಿಲೋಮೀಟರ್ ಅದು ನಮ್ಗೆ ಕರ್ಕೊಂಡು ಹೋಗ್ತದೆ, ಅಲ್ಲಿ ನಮ್ಗೆ ಡ್ರಾಪ್ ಮಾಡ್ತದೆ. ಆ್ಯಂಡ್ ಅಲ್ಲಿ ಅಗೇನ್ ನಾವು ಆಲ್ಮೋಸ್ಟ್ 1 ಕಿಲೋಮೀಟರ್ ಅಡ್ಡಾಡ್ತೀವಿ. ನಾವು ಹಿಂಗೆ ರೌಂಡ್ ಹಾಕಿ ಅಡ್ಡಾಡ್ತೀವಿ, ಮತ್ತೊಂದು ಬೇರೆ ಎಕ್ಸಿಟ್ ಪ್ಲೇಸಿಗೆ ಬರ್ತೀವಿ. ಅಗೇನ್ ಅಲ್ಲೊಂದು ಬಸ್ ಇರ್ತದೆ, ಮತ್ತೊಂದು ಕಾಯ್ತಿರ್ತದೆ ಬಸ್. ಅಲ್ಲಿಂದ ಮತ್ತೆ ಕರ್ಕೊಂಡು ಹೋಗ್ತಾನೆ, ಮತ್ತೊಂದು ಕಿಲೋಮೀಟರ್ ಮುಂದೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿಂದ ಅಗೇನ್ ನಾವು 1 ಕಿಲೋಮೀಟರ್ ಹಿಂಗೆ ರೌಂಡ್ ಹಾಕಿ ನಾವು ಅಡ್ಡಾಡ್ಕೊಂಡು ಮತ್ತೆ ಬೇರೆ ಪ್ಲೇಸ್ ಬರ್ತೀವಿ. ಸೊ ಈ ಥರ ಆಲ್ಮೋಸ್ಟ್ ಒಂದು 7-8 ನಮ್ಗೆ ಬಸ್ಸಸ್ ಆಗ್ತಾವ್ರಿ, ಚೇಂಜ್. ಆ್ಯಂಡ್ ನಾವು ಒಂದು ಪ್ಲೇಸ್ ಬಂದಲ್ಲಿ ಇನ್ನೊಂದು ಪ್ಲೇಸ್ ನಾವು ಬರಂಗಿಲ್ಲ, ರಿಪೀಟ್ ಆಗಂಗಿಲ್ಲ ಅದ. ಸೊ ಆಲ್ಮೋಸ್ಟ್ ಅದು ಮೂವ್ ಆಗ್ತಾ ಇರ್ತಾವೆ. ಬಸ್ಸಸ್ ಅಂತೂ ಸಿಕ್ಕಾಪಟ್ಟೆ ಅವ. ಆ್ಯಂಡ್ ಫುಡ್ ಎವ್ರಿಥಿಂಗ್ ಎಲ್ಲ ಒಳಗಡೆ ಸಿಗ್ತದೆ. ಅದು ಒಂದು ರಾಮೋಜಿ ಒಳಗೆ ಒಟ್ಟು ಊಟ ಗೀಟ ಏನೂ ಕಟ್ಕೊಂಡು ಹೋಗಲ್ಲ. ಇವನ್ ನೀರು ಸದ್ಯಕ್ಕೆ ಒಳಗಡೆ ತೊಗೋಬೇಕು. ಸೊ ಅದೊಂದು ಸ್ವಲ್ಪ ಅದ, ಯಾಕಂದ್ರೆ ಒಳಗೆ ಹ್ಯೂಜ್ ಅಂದ್ರೆ ಹ್ಯೂಜ್ ಕಾಸ್ಟ್ಲಿ. ಒಂದು ವೆಜ್ ರೋಲ್ ನಿಯರ್ಲಿ 200-250 rupees. ಒಂದು ವಡಾಪಾವ್ 150 rupees. ಒಂದು ನೀರಿನ ಬಾಟಲ್ ಜಸ್ಟ್ 1 ಲೀಟರ್ದ 30-40 rupees. ಸೊ ಈ ಥರ ಒಳಗೆಲ್ಲ ಇಟ್ಕೊಂಡ್ಬಿಟ್ಟಾರೆ. ಸೊ ಫುಲ್ ಬಿಸ್ನೆಸ್ ಕಮರ್ಷಿಯಲ್ ಅದ ಏರಿಯಾ ಅದ, ಇಲ್ಲಂತಿಲ್ಲ. ಬಟ್ ಏನು ನೋಡ್ತೀವಲ್ಲ ನಜಾರ, ಅದಂತೂ ಸೂಪರ್ ಅದ ನೋಡ್ರಿ. ಸ್ಟಾರ್ಟಿಂಗ್ ಬಸ್ ಎಂಟ್ರಿ ಆದ ಕೂಡಲೇನ ಒಬ್ರು ಗೈಡ್ ಬರ್ತಾರೆ. ಅವರೆಲ್ಲ ಹೇಳ್ಕೊತ ಹೋಗ್ತಾರೆ, ಯಾವ ಫಿಲ್ಮ್ಸ್ ಆಗಾವ, ಯಾವ ಸಾಂಗ್ಸ್ ಶೂಟಿಂಗ್ ಆಗಾವ ಎಲ್ಲ ಹೇಳ್ಕೊತ ಹೋಗ್ತಾರೆ. ಭಾಳ ಚಂದ ಅನಿಸ್ತದೆ ನೋಡ್ರಿ. It is Chandramukhi building in Chandramukhi as palace. It can look at your friend, look at the road. Hero Ram Charan bike race was shot over here. There you can see the masjid there, left side. If it is painted with fully white color, it looks like Taj Mahal. If it is highlighted with green color, it looks like masjid. And you can see your left side, these are Bengali typical houses. Here, the Nehru Street, if they place my statue, that will be my street. Cause I never wanna play happy families with you, but I like having you around. I'm fully aware this is a flash in the pan, but we can still have fun for now. So when you stop paying so much attention, and when you're moving in another direction, don't worry, I get it. I meant what I said when I said it, lady. I never wanna look at a house in the garden. I never wanna lock you down. I know you're not mine, it's just my turn, but we can still have fun for now. No, I never wanna play happy families with you, but I like having you around. I'm fully aware this is a flash in the pan, but we can still have fun for now. Yeah, we can still have fun for now. Oh, we can still have fun.
ಲಾಸ್ಟ್ ಟೈಮ್ ನಮ್ಮ ತಂಗಿ ಆ್ಯಂಡ್ ನಮ್ಮ ಮಮ್ಮಿ ಪಪ್ಪ ಆಲ್ಮೋಸ್ಟ್ 10 ಇಯರ್ಸ್ ಬಿಫೋರ್ ಹೋಗಿದ್ರು. ಸೊ ಅವಾಗ ಶೋಲೆದ ಪ್ಲೇ ಇತ್ತಂತ. ಸೊ ಶೋಲೆ ಒಳಗೆ ಏನೇನು ಎಲ್ಲ ಯಾವ ಥರ ನಡೀತಿತ್ತಲ್ಲ ಅದೆಲ್ಲ ಪ್ಲೇ ಇತ್ತಂತ. ಸೊ ಅದು ಕೂಡ ಇಲ್ಲೇ ಶೂಟಿಂಗ್ ಮಾಡಿದ್ದ. ಬಟ್ ಈ ಸಲ ಬಾಹುಬಲಿ ಸೆಟಪ್ ಇಟ್ಟಿದ್ರು. ಸೊ ಎಷ್ಟು ಹ್ಯೂಜ್ ಮಾಡಾರಲ್ಲ ಸೆಟಪ್. ಇದು ನೋಡ್ರಿ, ಇದು ಫುಲ್ ದೊಡ್ಡ ಸೆಟಪ್ ಇದೆ. ಸೊ ಇದು ಸೊ ಏನು ಅಲ್ಲೇನು ಪಿಕ್ಚರ್ ತೋರಿಸ್ತಾರಲ್ಲ ಸೂಪರ್ ಖರೇನ. ಎಲ್ಲ ಕ್ಯಾಮ್ರಾ ಒಳಗೆ ನಿಮ್ಗೆ ಎಲ್ಲ ಪ್ರತಿಯೊಂದು ಸೆಟ್ಟಿಂಗ್ಸ್ ಕ್ಯಾಮ್ರಾ ಒಳಗೆ ಆಗ್ತದೆ ಖರೇನ ಹೇಳ್ಬೇಕಂದ್ರೆ. ಆ್ಯಂಡ್ ಇದೇ ಬಸ್ ನೋಡಿರಿ, ಫುಲ್ ಓಪನ್, ಏನು ವಿಂಡೋ ವಗೇರೆ ಏನೂ ಇಲ್ಲ, ದೊಡ್ಡ ದೊಡ್ಡ ವಿಂಡೋಸ್. ಸೊ ಈ ಥರ ಓಪನ್ ಎಲ್ಲನೂ ಕಾಣಿಸ್ತದೆ, ಲೆಫ್ಟ್ ರೈಟ್ ಎವ್ರಿ ಸೈಡ್ ನಿಮ್ಗೆ ಕಾಣಿಸ್ತದೆ. ಆ್ಯಂಡ್ ಬ್ಯೂಟಿಫುಲ್ ರೋಡ್ ಅಗೇನ್ ಭಾಳ ಚಂದ ಮಾಡ್ಯಾನ ಖರೆ ಹೇಳ್ಬೇಕಂದ್ರೆ. ಅಲ್ಲಿ ಟೋಟಲ್ 12 ಶೂಟಿಂಗ್ ಹಾಲ್ಸ್ ಅವಂತ. ಸೊ 3 AC ಹಾಲ್ಸ್ ಅವ. ಆ್ಯಂಡ್ ಈ ಥರ ಇದೇನು ಬಂದದ್ಲ ಲೆಫ್ಟ್ ಸೈಡ್ ಆ ಥರ ಹಾಲ್. ಆ್ಯಂಡ್ 3 AC ಹಾಲ್ ಆ್ಯಂಡ್ 9 ನಾನ್ AC ಹಾಲ್. ಸೊ ಅಲ್ಲಿ ಆಲ್ಮೋಸ್ಟ್ ಸೀರಿಯಲ್ಸ್ ವಗೇರೆ ಎಲ್ಲ ಅಲ್ಲಿ ಶೂಟಿಂಗ್ ಆಗ್ತಾವಂತ ಹೇಳಿಕತ್ತಿದ್ರೆ. ಆ್ಯಂಡ್ ನಾವು ಹೋದಾಗ ಲಕ್ಕಿಲಿ ಒಂದು ಶೂಟಿಂಗ್ ನಡೆದಿತ್ತು, ಬೆಂಗಾಲಿ ಶೂಟಿಂಗ್ ನಡೆದಿತ್ತು ನೋಡಿ, ಮಸ್ತ್ ಮಜಾ ಅಂತ ನೋಡ್ರಿ ನಮ್ಗೆ. ಆ್ಯಂಡ್ ಇಲ್ಲಿ ನೋಡ್ರಿ ಇದೇನು ಸ್ಟ್ರೀಟ್ ಐತಲ್ಲ, ವೆರೈಟೀಸ್ ಆಫ್ ಫ್ಲವರ್ಸ್, ಎಲ್ಲೋ, ಪಿಂಕ್, ವೈಟ್, ರೆಡ್, ಎವ್ರಿಥಿಂಗ್. ಸೊ ಏನು ಮಾಡಾನಂದ್ರೆ ಗಾರ್ಡನ್ ಅಷ್ಟು ಚಂದ ಅದ ನೋಡ್ರಿ. ಆ್ಯಂಡ್ ಇದು ಅಗೇನ್ ಪ್ಲೇಯಿಂಗ್ ಅದ. ಸೊ ಮಕ್ಕಳಿಗೆ ಅಗೇನ್ ನಮ್ಮದು ಕೋಂಬೋ ಆಫರ್ ಇರ್ತದೆ. ಸೊ ನಮ್ದು ಏನು ಟಿಕೆಟ್ ಇರ್ತಲ್ಲ ಆ ಟಿಕೆಟ್ ಒಳಗೆ ಈ ಥರ ಒಂದು 2 ಆಟ ಕೋಂಬೋ ಆಫರ್ ಅಂದ್ರೆ ನಮ್ಗೆ ಫ್ರೀ ಆಗಿರ್ತದೆ. ಆ್ಯಂಡ್ ಅಲ್ಲಿ ಜಿಪ್ ಲೈನ್ ಅಂತ ಎಲ್ಲ ಅದ. ಆಮೇಲೆ ಆ್ಯಂಡ್ ಇದಂತೂ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಲೇಬೇಕು, ಇಷ್ಟು ಚಂದ ಅಂದ್ರೆ ಇಷ್ಟು ಚಂದ. ಇದು ನೀವು ನೋಡ್ಬೋದು, ಅವತಾರ್ ಫಿಲ್ಮ್ ಇದೆ ಆ್ಯಕ್ಚುಲಿ. ಸೊ ಇಲ್ಲಿ ಅಲ್ಲಿ ಏನು ನಡೀಲಿಕ್ಕತ್ತಲ್ಲ ಅದೇನು ಹುಡುಗಿ ಅದಲ್ಲ ಅದೇ ಇವನು ಆ್ಯಕ್ಚುಲಿ. ಓಕೆ, ಆ ಥರ ಶೂಟಿಂಗ್, ಆ ಥರ ಏನಂತಾರೆ ಕ್ಯಾಮ್ರಾಸ್ ರೀ. ಸೊ ಇವನೆಲ್ಲ ಏನು ಹಾಕೊಂಡಲ್ಲ, ಫುಲ್ ಮ್ಯಾಗ್ನೆಟಿಕ್, ಫುಲ್ ಎಲೆಕ್ಟ್ರಿಕ್ದು ಸಮಥಿಂಗ್ ಅದೇನೋ ಹಾಕೊಂಡಿರ್ತಾರೆ ಅವ್ರು. ಸೊ ಎಲ್ಲನೂ ಅವ್ನು ಯಾವ ಥರ ಮೂವ್ ಆಗ್ತದೆ ಅದೆಲ್ಲ ಇಲ್ಲಿ ಮೂವ್ ಆಗ್ತದೆ. ಸೊ ಪಿಕ್ಚರ್ ಏನು ನಡೆದಲ್ಲ ನಾವೇನು ತಿಳ್ಕೊತೀವಿ ಇದು ಹಕೀಕತ್ತೊಳಗೆ ಅವತಾರೊಳಗೆ ಹೆಂಗೆ ಮಾಡಾನ ಪಿಕ್ಚರ್. ಬಟ್ ನೋಡ್ರಿ ಇದೇ ಎಲ್ಲ ಇವ ಹೆಂಗೆ ಹೊಳ್ಳಿಕತ್ತಲ್ಲ ಅದೇ ಥರ ಅಲ್ಲಿ ಮೂವ್ ಆಗ್ತದೆ. ಸಾಲಿಡ್ ಅಂದ್ರೆ ಸಾಲಿಡ್ ಟೆಕ್ನಾಲಜಿ ಕರೆನ. ಆ್ಯಂಡ್ ಇದು ಅಗೇನ್ ಇನ್ನೊಂದು ಕಡೆ ಹೋದ ಕೂಡಲೇ ನೀವು ನೋಡ್ಲಿಕ್ಕತ್ತಿರ್ಬೋದು ಇಲ್ಲೇ. ಸೊ ಇದು ಲಂಡನ್ ವಿಸಿಟ್ ಅಂತ ಹೇಳ್ತಾರೆ. ಸೊ ಆ್ಯಕ್ಚುಲಿ ಹಿಂದೆ ಬ್ಯಾಕ್ಗ್ರೌಂಡ್ ಎಲ್ಲ ಗ್ರೀನ್ ಕಲರ್ ಅದ, ನಾವೆಲ್ಲ ಅದೀವಿ. ಬಟ್ ಅಲ್ಲಿ ನಾವು ಕ್ಯಾಮ್ರಾ ಒಳಗೆ ಏನು ಕಾಣಿಸ್ತದಿಲ್ಲ, ಆ್ಯಸ್ ಇಫ್ ಲೈಕ್ ನಾವು ಯುರೋಪ್ ಒಳಗದೀವಿ, ಆ್ಯಸ್ ಇಫ್ ನಾವು ಲಂಡನ್ ಒಳಗದೀವಿ. ಸೊ ಇದಕ್ಕೆ ಏನಂತಾರೆ ಲಂಡನ್ ಕ್ಯಾಮ್ರಾ ಅಂತ ಹೇಳ್ತಾರೆ ಇಲ್ಲೇ. ಸೊ ಮಜಾ ಬಂತು ನೋಡ್ರಿ. ಸೊ ಎಲ್ಲ ನೋಡ್ಕೊಳ್ಕತ್ತಿದ್ವಿ, ನಾವು ಇಲ್ಲದೀವಿ ಅಂತ ಈ ಥರ ನೋಡ್ಲಿಕ್ಕತ್ತಿದ್ವಿ. ಎಸ್, ನೆಕ್ಸ್ಟ್ ವಿಸಿಟ್ ನಮ್ದು ನೆಕ್ಸ್ಟ್ ಎಂಟ್ರಿ ಯುರೋಪಿಯನ್ ಸಿಟಿ. ಸೊ ಇಷ್ಟು ಹ್ಯೂಜ್ ಬಿಲ್ಡಿಂಗ್ಸ್ ಎಲ್ಲ ಅವ. ಸೊ ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟರ್ ಈ ಥರ ಬಿಲ್ಡಿಂಗ್ಸ್ ಮಾಡ್ಯಾರ. ಸೊ ಮುಂದ್ಗಡೆ ಅಷ್ಟೇ ಇವೆಲ್ಲ ಬಿಲ್ಡಿಂಗ್ಸ್, ಹಿಂದೆ ಏನೂ ಇಲ್ಲ. ಸೊ ಇಫ್ ಒಂದು ಗಾಡಿ ಅಂತ ಹೇಳ್ಬೋದು ನೀವು. ಸೊ ಜಸ್ಟ್ ಶೂಟಿಂಗ್ ಸಂಬಂಧ ಇವೆಲ್ಲ ಮಾಡಿರ್ತಾರೆ. ಸೊ ಆಲ್ಮೋಸ್ಟ್ ಸುಮಾರು ಫಿಲ್ಮ್ಸ್ ಎಲ್ಲ ಏನು ನಾವು ಏನು ಲಂಡನ್ ಹೋಗಿ ಶೂಟಿಂಗ್ ಮಾಡ್ಕೊಂಬಂದಾರ, ಏನು ಯುರೋಪ್ ಹೋಗಿ ಶೂಟಿಂಗ್ ಮಾಡ್ಕೊಂಬಂದಾರ ನೋಡ್ರಿ ಇಲ್ಲೆಲ್ಲ ನೀವು ನೋಡ್ಬೋದು. ಇದೆಲ್ಲ ಮುಂದ್ಗಡೆ ಅಷ್ಟೇ ಇದೆಲ್ಲ ಬಿಲ್ಡಿಂಗ್, ಹಿಂದೆ ಏನೂ ಇಲ್ಲ ಇಲ್ಲಿ. ಹಿಂದೆ ಜಸ್ಟ್ ಇದು ಬೇರೆ ಒಂದು ಗಾಡಿ ಇರ್ಬೋದು ನಿಮ್ಗೆ, ಹಂಗೆ ಅನ್ನಿಸ್ತದೆ ಅದು ಸೆಟಪ್ ಅದು ಆ್ಯಕ್ಚುಲಿ. ಸೊ ನೋಡಿರಿ ಎಷ್ಟು ದೊಡ್ಡ ಏರಿಯಾ ಐತಲ್ಲ, ಅಷ್ಟು ದೊಡ್ಡ ಏರಿಯಾ ಆಯ್ತಾ. ಸೊ ಅದಕ್ಕೆ ಏನಂತಾರೆ ಅಂದರೆ ಯುರೋಪಿಯನ್ ಸಿಟಿ ಅಂತ ಹೇಳ್ತಾರೆ. ಭಾಳ ಚಂದ ಬಿಲ್ಡಿಂಗ್ಸ್, ಭಾಳ ಚಂದ ಪೇಂಟಿಂಗ್ಸ್ ಇನ್ಫ್ಯಾಕ್ಟ್. ಆ್ಯಂಡ್ ಎವ್ರಿ ಪೇಂಟಿಂಗು ಚೇಂಜ್ ಆಗ್ತಾ ಇರ್ತಾವಂತ. ಸೊ ಅವ್ರ ಶೂಟಿಂಗ್ ಹೆಂಗೆ ಬೇಕಾಗುತ್ತಲ್ಲ ಆ ಥರ ಶೂಟಿಂಗ್ ಪ್ರಕಾರ ಅವರು ಪೇಂಟಿಂಗ್ಸ್ ಮಾಡ್ಕೋತಾರೆ ಅಂತ ಹೇಳಿಕತ್ತಿದ್ರು ನೋಡಿರಿ. ಇದೇ ಲೈನ್ ಒಳಗೆ DJ ಹಚ್ಚಿರ್ತಾರೆ. ಸೊ ನಾವು ಡ್ಯಾನ್ಸ್ ಮಾಡ್ಕೋತ ಹೋಗ್ಬೇಕು. ಇಲ್ಲಿ ಮಜಾ ಏನಾತಪ್ಪ ಅಂದ್ರೆ ಇಲ್ಲೂ ಕೂಡ ನನ್ನ ಹೈದ್ರಾಬಾದ್ ಒಳಗೂ ನನ್ನ ಸ್ಟೂಡೆಂಟ್ ಸಿಕ್ಕಳು ಇಲ್ಲಿ ಒಂದು ಆ್ಯಕ್ಚುಲಿ. ಸೊ ಅದು ಭಾಳ ಮಜಾ ಅನ್ನಿಸ್ತು ನನಗೆ ಖರೆ ಹೇಳ್ಬೇಕಂದ್ರೆ. ಯಾಕಂದರೆ ನಮಗೆ ಇಲ್ಲಿ ಹುಬ್ಳಿ ಒಳಗೆಲ್ಲರೂ ನಮ್ಗೆ ಸ್ಟೂಡೆಂಟ್ಸ್ ಎಲ್ಲ ಕಡೆ ಸಿಗ್ತಾರೆ ನಮ್ಗೆ ಅಫ್ಕೋರ್ಸ್. ಬಟ್ ಇಲ್ಲಿ ಹೈದ್ರಾಬಾದ್ ಒಳಗೆ ನನ್ನ ಸ್ಟೂಡೆಂಟ್ ಸಿಕ್ಕಲ್ಲ, ಆಕಿನೇ ಬಂದು ಮಾತಾಡ್ಸಿದ್ಲ. ಆ್ಯಂಡ್ ಆಕಿ ಆ್ಯಸ್ ಎ ಟ್ರಾವ್ಲಿಂಗ್ಸ್ ಒಳಗೆ ಆಕಿ ಕೆಲಸ ಮಾಡ್ತಾಳೆ. ಸೊ ಹೀಗಾಗಿ ಆಕಿ ಬಂದು ನಂಗೆ ಹುಡುಗರು ಕರ್ಕೊಂಬಂದಿದ್ಲು, ಆಕಿ ಬೇರೆ ಸ್ಟೂಡೆಂಟ್ಸ್ಗೆಲ್ಲ ಕರ್ಕೊಂಬಂದಿಲ್ಲ. ಸೊ ಹೀಗಾಗಿ ಆಕಿ ಬಂದು ನಂಗೆ ಬೆಟ್ಟಾದ್ಲ, ಭಾಳ ಖುಷಿ ಅನ್ನಿಸ್ತು ನನಗೆ. ಆ್ಯಂಡ್ ಇದು ನೋಡಿರಿ ಏರ್ಪೋರ್ಟ್ ಲುಕ್ ಇದೆ. ಸೊ ಫುಲ್ ಒಳಗಡೆ ನಾವು ಏರೋಪ್ಲೇನ್ ಒಳಗೆಲ್ಲ ಹೋಗ್ತೀವಿ ಅಲ್ಲ. ಸೊ ಇದೆಲ್ಲ ಶೂಟಿಂಗ್ ಏನು ತೋತಾರಲ್ಲ, ಏರೋಪ್ಲೇನ್ ಹೋಗಾರ ಶೂಟಿಂಗ್ ಅವೆಲ್ಲ ಇದೆ ನೋಡಿರಿ. ಎಲ್ಲ ಸೆಟಪ್, ಎಲ್ಲ ಅಂದರೆ ಎಲ್ಲ ಸೆಟಪ್ ನೋಡಿರಿ. ಇಲ್ಲೇ ನನ್ನ ಮಗಳ ಅವ್ರ ಮೌಸಿಗೆ ಟಿಕೆಟ್ ಕೊಡ್ಲಿಕ್ಕತ್ತಾಳ.
ನೋಡಿರಿ ಹೆಂಗದ ಸೆಟಪ್. ಆ್ಯಂಡ್ ಇದು ನೋಡಿರಿ ಎಲ್ಲರೂ ಕೂತಿದ್ವಿ ನಾವು ಆ್ಯಸ್ ಎಫ್ ಲೈಕ್ ಏನು ಏರೋಪ್ಲೇನ್ ಇನ್ನೇನು ಟೇಕ್ ಆಫ್ ಆಗ್ತದಂತಂದು. ಆ್ಯಂಡ್ ಇಲ್ಲೊಂದು ಪಿಕ್ಚರ್ ತೋರಿಸ್ತಾರೆ, ಎಲ್ಲ ಈ ಪಿಕ್ಚರ್ ಎಲ್ಲ ಇಲ್ಲೇ ಶೂಟಿಂಗ್ ಆಗೋದಂತ ತೋರಿಸ್ತಾರೆ ನೋಡಿರಿ. ಸೊ ಇಲ್ಲಿ ಬಸ್ ಇಳಿದುಕೊಳ್ಳೇನ ಜಸ್ಟ್ ಎಂಟ್ರೆನ್ಸ್ ನಾವು ಆ ಸೈಡಿಗೆ ಹೋಗ್ಬೇಕು ಅನ್ನೋದಕ್ಕೆ ಆ ಥರ ಮ್ಯೂಸಿಕ್ ಇಟ್ಟಾನ. ಸೊ ಎಲ್ಲರೂ ಡಾನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ನೋಡಿರಿ ಬ್ಯೂಟಿಫುಲ್ ಗಾರ್ಡನ್ ಆ್ಯಂಡ್ ಪೂರಾ ಆಲ್ಮೋಸ್ಟ್ ನಿಮ್ಗೆ ರಾಮೋಜಿದ ಅರ್ಧಕ್ಕರ್ಧ ನಿಮ್ಗೆ ಇಲ್ಲಿ ಕಾಣಿಸ್ಬೋದು ಅನ್ಕೋತೀನಿ ನಾನು. ಸೊ ಇದು ನೋಡಿರಿ ವ್ಯೂ ಫುಲ್ ಅಂದ್ರೆ ಫುಲ್ ಇದು ಗುಡ್ಡನ ರಾಮೋಜಿದು ಇದು ಖರೆ ಹೇಳ್ಬೇಕಂದ್ರೆ ಮಸ್ತ್ ಅದ. ಆ್ಯಂಡ್ ಇಲ್ಲಿ ಜಾಪನೀಸ್ ಗಾರ್ಡನ್ ಬರ್ತದೆ, ಅಗೇನ್ ವೆರಿ ಫೇಮಸ್ ಆ್ಯಂಡ್ ಸೋ ಮೆನಿ ಫಿಲ್ಮ್ಸ್ ಒಳಗೆ ನೀವು ನೋಡಿರ್ಬೋದು ಈ ಥರ ಬಿಲ್ಡಿಂಗ್ಸ್ ಈ ಥರ ಇದೆಲ್ಲ. ಆ್ಯಂಡ್ ಇದು ನೋಡಿರಿ ಇದೇನು ನನ್ನ ಮಗಳು ಕೂತಾಳ್ತಾಳೆ ಇದೆಲ್ಲ ಫುಲ್ ನೀರು ಹರಿಯೋದು. ಸೊ ಅದು ಕೂಡ ಎಲ್ಲ ಫುಲ್ ಆರ್ಟಿಫಿಷಿಯಲ್ ಎಲ್ಲ ನೀರೆಲ್ಲ ಹರಿಯೋದೆಲ್ಲ ಅದ. ಸೊ ಆಲ್ಮೋಸ್ಟ್ ಈ ಏರಿಯಾ ಸೈಡ್ ಏನದಲ್ಲ ಆಲ್ಮೋಸ್ಟ್ ನೀರು ಹರಿಯುವಂಥದ್ದು ಸೆಟಪ್ ಅದ ಇಲ್ಲೆಲ್ಲ ಭಾಳ ಚಂದದ. ನೆಕ್ಸ್ಟ್ ಫೈಟಿಂಗ್ ಶೋ ಅಂತಂದ. ಸೊ ಅದು ರಿಯಲ್ ಆಗಿ ಫೈಟಿಂಗ್ ಮಾಡ್ತಾರೆ, ಭಾರಿ ಅದ ಇದು. ಸೊ ಭಾಳ ಅಂದ್ರೆ ಭಾಳ ಚಂದ ಫೈಟಿಂಗ್ ಮಾಡಿದ್ರು ಇವ್ರು ಫೈಟಿಂಗ್ ಮಾಡೋದು ನೋಡಿ ನಾ ವೀಡಿಯೋ ಮಾಡೋದು ಬಿಟ್ಬಿಟ್ಟಿದ್ದೆ ನಾನು. ಯಾಕಂದ್ರೆ ಎಲ್ಲೆಲ್ಲಿಂದ ಜಿಗ್ತಾರೋ ಎಲ್ಲೆಲ್ಲಿಂದ ಶೂಟಿಂಗ್ ಮಾಡ್ತಾರೋ ಯಪ್ಪ ಹೆದರ್ಬಿಟ್ಟಿದ್ದೆ ನಾನಂತೂ. ಇದು ಲಾಸ್ಟ್ ಶೋ ರೋಡ್ ಶೋ ಅಂತ 6:30 ಸ್ಟಾರ್ಟ್ ಆಗ್ತದೆ. ವೆರೈಟೀಸ್ ಆಫ್ ಬಸ್ಸಸ್ ಬರ್ತಾವೆ, ಡಾನ್ಸಸ್ ಬರ್ತಾವೆ. ಸ್ವಲ್ಪ ಶೂಟ್ ಮಾಡೀನಿ, ನೋಡ್ಕೋತೋಗ್ರಿ, ನೀವು ಎಂಜಾಯ್ ಮಾಡ್ತೀರಿ. पापा कविताएं लिखते थे तो मम्मी क्लासिकल डांसर थी। बेटी माया और बेटा राहुल को कहानियां बेहद पसंद थी। उनका घर
पहाड़ों के बीच था जहां पशु पक्षी और सुंदर तितलियां भी थी। बच्चों को मम्मी पापा से संस्कार मिल रहे थे तो वहीं वे अपने आसपास मौजूद नेचर से भी बहुत कुछ सीख रहे हैं। ಕಾರ್ಗಿಲ್ ಯುದ್ಧ നല്ല ഡീറ്റെയിൽ എവിടെ ഇരിക്കുക ഇനിതാ അടുത്തൊരു പ്രോഗ്രാം ഇതാ വരുന്നുണ്ട് അതിലിട്ട് ഇവിടെ എത്ര നോക്കാം ഡീജെ കഴിഞ്ഞില്ലേ ഇവിടെ ഡീജെ എത്ര നേരം Sunshine, sunshine, sunshine. I think I found it now. What I've been looking for. Isn't it beautiful? It's got my head all up in the clouds. I think I found it now. Everything I want might be a miracle. Sunshine, I got sunshine, I got sunshine. I gotta let you know, it's so incredible. I'm finally letting go. Up, up and away, yeah we go. I found my flow right on time, and now I know what it feels like to shine like gold. ಸೊ ಫ್ರಮ್ ಮುಂಜಾನೆ 9 to ನೈಟ್ 9 ತನಕ ಈ ಥರ ಇರ್ತದೆ ನೋಡ್ರಿ ನಮ್ದು ರಾಮೋಜಿ ಫಿಲ್ಮ್ ಸಿಟಿ. ಸೂಪರ್, ಎಲ್ಲ ಕಡೆ ಲೈಟಿಂಗ್ಸ್, ಪ್ರತಿ ಒಂದು ಗಿಡ ಹಾಕ್ಸೋದೇ ಲೈಟಿಂಗ್ ಅದಲ್ಲೇ. ಇವನ್ ಆರ್ಟಿಫಿಷಿಯಲ್ನು ಗಿಡ ಟೈಪ್ ಲೈಟಿಂಗ್ಸ್ ಮಾಡ್ಯಾರ, ಭಾಳ ಚಂದ ಅದ. ಒಂದು ಸಲ ಜರೂರ್ ಲೈಫ್ ಟೈಮ್ ಒಳಗೆ ನೋಡಲೇಬೇಕು ಇದು ರಾಮೋಜಿ ಫಿಲ್ಮ್ ಸಿಟಿ. ಎಲ್ಲರೂ ಹೋಗ್ಬರಿ, ಮಸ್ತ್ ಅದ. ಈ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಜರೂರ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಬಾಯ್.